ತರ ಕಿರ್ಚಿ ಅವಮಾನ ಆಗಿದ್ದಕ್ಕೂ ಕಾರಣ ಅವಳು ಆಡಿದ ನಾಟಕ ಕ್ಷಮೆನೇ ಇಲ್ಲ. ಎಸ್, ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಈಗ ಬಿಗ್ ಬಾಸ್ ಮನೆಗೆ ಲೆಟರ್ ಅಂತೂ ಇಲ್ಲಿ ಕಳಿಸ್ತಾ ಇದ್ದಾರೆ, ಯಾರ್ಯಾರಿಗೆ ಲೆಟರ್ ಸಿಕ್ಕಿದೆ ಮತ್ತು ಈಗ ಯಾರು ಸೇವ್ ಆಗಿದ್ದಾರೆ, ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಕಳೆದ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿನಿ. ಈಗ ನಿನ್ನೆ ಏನೊಂದು ಪ್ರೋಮೋ ಬಿಟ್ಟಿದ್ರು, ಇಲ್ಲಿ ರಿಷಾ ಅವರು ಒಂದು ಚೂರು ಕೂಡ ಅವ್ರಿಗೆ ಒಂದು ರಿಗ್ರೆಟ್ ಅನ್ನೋದೇ ಒಂದು ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಆಲ್ಮೋಸ್ಟ್ ಇಲ್ಲಿ 7 ಜನ ಸೆಲೆಕ್ಟ್ ಮಾಡಿರ್ತಾರೆ, ಅವರೊಬ್ಬರು ಲೆಟರ್ ಕಳ್ಕೊಂಡಿದ್ರೆ ಇಬ್ಬರಿಗೆ ಲೆಟರ್ ಸಿಗ್ತಿತ್ತು. ಆದರೆ ಬಿಡಿ, ಹೌದು ಅವ್ರಿಗೂ ಕೂಡ ಇಂಪಾರ್ಟೆಂಟ್, ಅವ್ರಿಗೆ ಇಲ್ಲಿ ಫ್ಯಾಮಿಲಿ ಇಲ್ವಾ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕೇಳ್ಬೋದು, ಇರುತ್ತೆ. ಬಟ್ ಇಲ್ಲಿ ಒಬ್ರಿಗೆ ಸಿಗೋಕ್ಕಿಂತ ಇಬ್ಬರು ಇಲ್ಲಿ ಚೂಸ್ ಮಾಡ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಆದ್ರೂ ಇಲ್ಲಿ ಲೆಟರ್ನ ಬಿಟ್ಟಾಕ್ಬಿಟ್ರು. ಇದು ಒಂದ್ ಕಡೆ ಇರಲಿ, ಎಲ್ಲೂ ಕೂಡ ಅವ್ರಿಗೆ ಪಶ್ಚಾತ್ತಾಪನೇ ಇಲ್ಲ. ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಸಾರಿ ಕೇಳ್ಬೋದಿತ್ತ ಸೂರಜ್ ಅವ್ರಿಗೂ ಇಲ್ಲಿ, ಮತ್ತೆ ಇಲ್ಲಿ ಸ್ಪಂದನ ಅವ್ರಿಗೂ ಸಾರಿ ಆದ್ರೂ ನೀವು ಕೇಳ್ಬೋದಿತ್ತಲ್ಲ ಅಂತ ಅಂದ್ರೆ ನಾನೇ ಕೇಳಬೇಕು, ನನ್ನ ಮನ್ಸಿಗೆ ಅನ್ನಿಸ್ತಲ್ಲ ಸಾರಿ ಕೇಳಬೇಕು ಅಂತ ಅಂದ್ರು. ಆಲ್ಮೋಸ್ಟ್ ಇದಾಗಿದ ತಕ್ಷಣ ನೀವು ನೆಕ್ಸ್ಟ್ ಇಲ್ಲಿ ಲೆಟರ್ ನೋಡ್ಬೋದು. ಇಲ್ಲಿ ಮಾಲು ಅವ್ರಿಗೆ, ಧ್ರುವಂತ್ ಅವ್ರಿಗೆ, ಚಂದ್ರಪ್ರಭಾ ಅವ್ರಿಗೆ 3 ಜನದಲ್ಲಿ ಯಾರಾದ್ರೂ ಒಬ್ರು ಇಲ್ಲಿ ಪಿಕ್ ಮಾಡ್ಬೋದು ಅಂತ ಹೇಳಿದಾಗ ಇಲ್ಲಿ ಚಂದ್ರಪ್ರಭಾ ಅವರು, ಧ್ರುವಂತ್ ಅವರು, ಆಲ್ಮೋಸ್ಟ್ ಧ್ರುವಂತ್ ಅವ್ರು ನನಗೆ ಅನಿಸ್ತಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ದಾನಶೂರ ಕರ್ಣನ್ ತರ ಆಡ್ಬೇಕು ಅಂತ ಹೋಗ್ತಿದ್ದಾರೆ. ಅದು ನಿಜವಾಗ್ಲೂ ಕೂಡ ಇಲ್ಲಿ ಆಗಲ್ಲ. ಒಂದು ಚೂರು ಕೂಡ ಅವ್ರ ಕಣ್ಣಲ್ಲಿ ನೀರ್ ಅನ್ನೋದೇ ಇಲ್ಲ. ಇಲ್ಲಿ ಮಲ್ಲಮ್ಮ ಅವ್ರು ಇದ್ದಾಗ ಅವ್ರ ಜೊತೆ ನಿಂತ್ಕೊಂಡು ಒಂದು ಪ್ಲೇ ಕಾರ್ಡ್ ಅಂತ ಯೂಸ್ ಮಾಡ್ಕೊಂಡ್ಬಿಟ್ರು. ಆಲ್ಮೋಸ್ಟ್ ಅಂದ್ರೆ ನಾನು ನಿಂತ್ಕೊಂತೀನಿ ಮಲ್ಲಮ್ಮ ಅವ್ರ ಜೊತೆ ಅಂತ ಅಂದ್ಬಿಟ್ಟು ಅವ್ರು ಹೊರಗಡೆ ಬಂದ್ಮೇಲೆ ಎಲ್ಲರ ಹತ್ರನೂ ಕೂಡ ಇಲ್ಲಿ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ಇಲ್ಲಿ 3 ಜನದ್ದು ಲೆಟರ್ ಅಲ್ಲಿ ಒಬ್ರು ಎತ್ಕೋಬೇಕು ಅಂತ ಅಂದಾಗ ಆಲ್ಮೋಸ್ಟ್ ಮಾಲು ಅವರು ಎತ್ಕೊಂಡ್ರು. ಆದ್ರೆ ಅವ್ರು ಇಲ್ಲಿ ಲೆಟರ್ನ ಹರಿದಾಕ್ಬೇಕಾದ್ರೆ, ಅಂದ್ರೆ ಲೆಟರ್ನ ಒಂದು ಪೆಡಲಲ್ಲಿ ಹಾಕ್ಬೇಕಾದ್ರೆ ಇಲ್ಲಿ ಸಾರಿ ಕೇಳಿದ್ರು. ಎಷ್ಟು ಹತ್ರು ಅಂದ್ರೆ ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಹೆಂಗರಳಿರುತ್ತೆ ಅಂತಾರೆ, ಇಲ್ಲಿ ಮಾಲು ಅವ್ರಿಗೆ ಹೆಂಗರಳು ಇದೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ರಿಷಾ ಅವರು ಒಂದು ಚೂರು ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಎತ್ಕೊಂಡೆ, ನನ್ನ ಲೆಟ್ರು ನನಗೆ ಸಿಕ್ತು, ನನ್ನ ಚಾನ್ಸ್ ಎತ್ಕೊಂಡೆ ಅಂತ ಅಂದ್ಬಿಟ್ಟು ಇಲ್ಲಿ ಆ ಒಂದು ಚಾನ್ಸು ಇಲ್ಲಿ ಸ್ಪಂದನ ಅವ್ರಿಗೆ ಕೊಟ್ಟಿದ್ರೆ ಸಖತ್ತಾಗಿರೋದು. ಆಲ್ಮೋಸ್ಟ್ ಮಕ್ಕದ ಮೇಲೆ ಹೊಡೆದಂಗೆ ಇಲ್ಲಿ ಆಗಿರೋದು. ಬಿಡಿ, ಇಲ್ಲಿ ಉಳಿಪೆಟ್ಟು ಬಿದ್ದಾಗೆ ಒಂದು ಶಿಲೆ ಆಗೋದು ಅಂತಬಿಟ್ಟು ಹೇಳ್ತಾಳ. ಎಷ್ಟು ಉಳಿಪಟ್ಟು ತಿಂತೀವೋ ಆಲ್ಮೋಸ್ಟ್ ಅದು ಶಿಲೆಯಾಗಿ ಇನ್ನೂ ತುಂಬಾ ಚೆನ್ನಾಗಿ ರೂಪುಗೊಳ್ಳುತ್ತಂತೆ. ಈಗ ಪೆಟ್ಟು ಮೇಲೆ ಪೆಟ್ಟು ಸ್ಪಂದನ ಅವ್ರಿಗೆ ಬಿದ್ದಿದೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಅವರು ಮುಂದಿನ ದಿವಸಗಳಲ್ಲಿ ಆಟ ಆಡ್ತಾರೆ. ಯಾಕಂತಂದ್ರೆ ಇಲ್ಲಿ ರಿಷಾ ಅವರು ಆಲ್ಮೋಸ್ಟ್ ಸ್ವಾರ್ಥದ ಆಟದಲ್ಲಿ ನಂಬರ್ 1 ಟಾಪ್ 1 ಇಲ್ಲಿ ಅಶ್ವಿನಿ ಗೌಡರು, ಟಾಪ್ 2 ಅಲ್ಲಿ ಇಲ್ಲಿ ರಿಷಾ ಅವರು ಅಂತಂದ್ಬಿಟ್ಟು ನನಗೆ ಅನ್ಸುತ್ತೆ. ಇಲ್ಲಿ ಮಾಡು ಅವರು ಚಂದ್ರಪ್ರಭಾ ಅವ್ರಿಗೆ ಕಾಲ್ಗೆಲ್ಲ ಹೋಗ್ಬಿಟ್ಟು ಬಿದ್ದು ನಮಸ್ಕಾರ ಮಾಡ್ಕೊತಾರೆ. ಎಷ್ಟು ಅಯ್ಯೋ ಅನಿಸ್ತು ಅಂತಂದ್ರೆ ನನಗೋಸ್ಕರ ನೀವು ಬಿಟ್ಕೊಟ್ರಲ್ಲ ಅಂತ ಇಲ್ಲಿ ತುಂಬಾನೇ ಹತ್ರ. ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಅಷ್ಟೇ ತುಂಬಾನೇ ಇಲ್ಲಿ ಹತ್ರ ಬಿಟ್ಕೊಟ್ಟಿದ್ದು ತುಂಬಾನೇ ಗ್ರೇಟ್. ಅವ್ರು ಏನೇ ಒಂದು ಮಾಡಿರ್ಬೋದು, ಬಟ್ ಈ ಲೆಟರ್ ವಿಚಾರ ಬಂದಾಗ ಮಾಳೋರಿಗೆ ಬಿಟ್ಕೊಟ್ರು. ಮಾಳೋರು ಸಿಕ್ಕಾಪಟ್ಟೆ ಇಲ್ಲಿ ಹತ್ರ. ಧ್ರುವಂತ್ ಅವ್ರು ಅಷ್ಟೊಂದು ಇಲ್ಲಿ ಏನು ಅಳ್ಳಿಲ್ಲ. ಆ ಲೆಟರ್ ಬಂದ ತಕ್ಷಣ ಅಂತ ಅಂದ್ರು. ಇದಾಗಿದ ತಕ್ಷಣ ಇಲ್ಲಿ ರಘು ಅವರು ಮತ್ತಿಲ್ಲಿ ಸುದಿ ಅವ್ರದ್ದು, ಇಲ್ಲಿ ಸುದಿ ಅವ್ರು ಕೂಡ ಇಲ್ಲಿ ಅಷ್ಟೇ ಆಲ್ಮೋಸ್ಟ್ ಹೋದ್ರೆ ಹೋಯ್ತು ಬಿಡು ಅಂತ ಅಂದ್ಬಿಟ್ಟು ಅನ್ಕೊಂಡು ಇದ್ದಂಗೆ ಇತ್ತು. ಅವ್ರ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬರಲಿಲ್ಲ. ರಘು ಅವರು ಗೆದ್ದಿದ ತಕ್ಷಣ ಇಲ್ಲಿ ಅವ್ರದ್ದೊಂದು ಬೆಟರ್ ಚಾಯ್ಸ್. ಯಾಕೆಂತಂದ್ರೆ ಅವ್ರಿಗೆ ಬಿಟ್ಕೊಡ್ದೇ ಇರೋದೇ ಒಳ್ಳೇದಾಯ್ತು. ಅವ್ರು ಇಲ್ಲಿ ಲೆಟರ್ನ ಅವರೇ ಇಲ್ಲಿ ಪಿಕ್ ಮಾಡ್ಕೋಬೇಕಾಗಿತ್ತು. ಅದೃಷ್ಟ ಇಲ್ಲಿ ಕೈ ಹಿಡಿಯಿಲ್ಲ. ಗಿಲ್ಲಿ ಅವರಂತೂ ಸಖತ್ತಾಗಿ ಹೇಳಿದ್ರು. ಯಾಕೋ ಈ ಸತಿ ಸುದಿ ಅವ್ರಿಗೆ ಅದೃಷ್ಟ ಕೈ ಹಿಡಿಯಿಲ್ಲ ಅಂತ ಅಂದ್ಬಿಟ್ಟು ಕೈ ಹಿಡದೆ ಇರೋದೇ ಒಳ್ಳೇದಾಯ್ತು. ಆಲ್ಮೋಸ್ಟ್ ಒಂದ್ಸತಿ ವಿನ್ನರ್ ಕೂಡ ಇಲ್ಲಿ ಆಗಿದ್ದಾರೆ ಮೊದಲನೇ ಫಿನಾಲೆಯಲ್ಲಿ. ಈಗ ಇಲ್ಲಿ ರಘು ಅವ್ರು ಕೂಡ ಅವ್ರಿಗೆ ಲೆಟರ್ ಸಿಕ್ತು. ತುಂಬಾ ಭಾವುಕರಾಗ್ಬಿಟ್ರು. ಆಲ್ಮೋಸ್ಟ್ ಇವಾಗ ಜೊತೆಗಿದ್ದಾಗ ಯಾರಿಗೂ ಕೂಡ ವ್ಯಾಲ್ಯೂ ಗೊತ್ತಾಗಲ್ಲ ಅಂತಾರಲ್ಲ, ಇವಾಗ ರಘು ಅವ್ರಿಗೂ ಕೂಡ ಅದೇ ರೀತಿ ಆಯ್ತು. ಆ ಲೆಟರ್ ಓದ್ಬಿಟ್ಟು ಇದಾದ್ಮೇಲೆ ಇಲ್ಲಿ ರಕ್ಷಿತಾ ಅವ್ರದ್ದು ಮತ್ತೆ ಇಲ್ಲಿ ರಾಶಿಕಾ ಅವ್ರದ್ದು ಇಲ್ಲಿ ಬೇಕಂತಂದ್ಬಿಟ್ಟು ಬಿಗ್ ಬಾಸ್ ಏನಾದ್ರು ಕೊಟ್ರ ಅಂತಂದ್ಬಿಟ್ಟು ನನಗೆ ಅನಿಸ್ತದೆ. ಆಲ್ಮೋಸ್ಟ್ ನೋಡಿ, ನೀವು ಚಂದ್ರಪ್ರಭಾ ಅವ್ರದ್ದು ಮತ್ತೆ ಇಲ್ಲಿ ಮಾಳು ಅವ್ರದ್ದು ಮತ್ತೆ ಧ್ರುವಂತ್ ಅವ್ರದ್ದು ಅವ್ರವ್ರಿಗೆ ಇಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳಕ್ಕೆ ಬಿಟ್ರು. ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರದ್ದು, ಕಾವ್ಯ ಅವ್ರದ್ದು ಕೂಡ ನೀವು ತಗೊಳ್ಬೋದು. ಇಲ್ಲಿ ಅವರಿಬ್ಬರಿಗೆ ಇಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳಕ್ಕೆ ಬಿಟ್ರು. ಆದ್ರೆ ರಾಶಿಕಾ ಅವ್ರದ್ದು ಮತ್ತೆ ಇಲ್ಲಿ ರಕ್ಷಿತಾ ಅವ್ರದ್ದು ಇಲ್ಲಿ ಮನೆಯವರು ಡಿಸ್ಕಷನ್ ಮಾಡಬೇಕು, ಒಮ್ಮತ ಬರಬೇಕು ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇದು ಕ್ಲಿಯರ್ ಕಟ್ ಆಗಿ ಯಾರ್ಯಾರ ಪರ ಇಲ್ಲಿ ವೋಟಿಂಗ್ ನಿಂತ್ಕೊಂಡ್ರು, ಯಾರ್ಯಾರ ಪರ ಇಲ್ಲಿ ಮಾತಾಡೋದು ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಕ್ ಹೋಗಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಬೇಡ ಅಂತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತು. ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತಿಲ್ಲಿ ಧ್ರುವಂತ್ ಅವರು ಮತ್ತೆ ರಿಷಾ ಅವರು ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಎಷ್ಟು ಓವರ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಪರ್ಸನಲ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ರಕ್ಷಿತಾ ಅವ್ರನ್ನ. ತುಂಬಾನೇ ಸಿಕ್ಕಾಪಟ್ಟೆ ಇಲ್ಲಿ ರಕ್ಷಿತಾ ಅವ್ರು ಕೂಡ ಇಲ್ಲಿ ಹತ್ರ. ರಘು ಅವರು ಎಷ್ಟೊಂದು ಕನ್ವಿನ್ಸ್ ಮಾಡೋಕ್ಕೆ ಇಲ್ಲಿ ನೋಡಿದ್ರು, ಇಲ್ಲ ಅವಳು ಮೋಸ್ಟ್ ಡಿಸರ್ವಿಂಗ್ ಇದ್ದಾಳೆ. ರಾಶಿಕಂಗಾರು ಒಂದ್ಸತಿ ಇಲ್ಲಿ ಕಾಲ್ ಆದ್ರೂ ಬಂದಿದೆ, ಮಾತಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಿದ್ರೆ, ಇಲ್ಲ ನಾನು ಒಪ್ಪದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದೇ ಹೇಳಲ್ವಾ, ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ದೊಡ್ಡೋರು ಅಂತ ಅಂದ್ಬಿಟ್ಟು ಇಂಥವ್ರನ್ನ ನೋಡಿದ್ರೆ ದೊಡ್ಡವರು ಅಂತ ಅನ್ಸಲ್ಲ, ದಡ್ಡ ಬುದ್ಧಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇಲ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಅವರು
ಆಲ್ಮೋಸ್ಟು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಪರ್ಸ್ನಲ್ ಟಾರ್ಗೆಟು ಆಲ್ಮೋಸ್ಟ್ ಅವರೊಂದು ವ್ಯಕ್ತಿತ್ವನ ಬೇರೆ ರೀತಿ ಪೋರ್ಟ್ರೇ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರೇ ಇಲ್ಲಿ ರಕ್ಷಿತಾ ಅವ್ರದ್ದು ಒಂದು ವ್ಯಕ್ತಿತ್ವನ ಹಾಳು ಮಾಡಬೇಕು, ಕಾಳಲ್ಲಿ ಹಾಕಿ ತುಳಿಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವ್ರ ಕೈಲಿ ಆಗಲ್ಲ ಅಂತಂದ್ಬಿಟ್ಟು ಹೇಳ್ತೀನಿ. ಇಲ್ಲಿ ರಕ್ಷಿತ್ ಅವರು ಯಾವ ರೀತಿ ಇದಾರೋ ಆಲ್ಮೋಸ್ಟು ಅವ್ರನ್ನ ಇಲ್ಲಿ ಫಾಲೋವರ್ಸ್ ರಕ್ಷಿತ್ ಅವ್ರ ಫಾಲೋವರ್ಸು ಯಾರ್ಯಾರು ಇದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ಧ್ರುವಂತವರು ಕೂಡ ಇಲ್ಲಿ ನಿನ್ನೆ ತಾನೇ ಇಲ್ಲಿ ಹೇಳಿದ್ರು, ರಕ್ಷಿತಾ ಆ ಥರ ನಾಟಕ ಆಡ್ತಾಳೆ, ಈ ಥರ ನಾಟಕ ಆಡ್ತಾಳೆ, ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೋಗ್ತಾಳೆ, ಕೆಲಸ ಸರಿಗೆ ಮಾಡಲ್ಲ, ಪಾತ್ರೆ ತೊಳೆದಿದ್ದೀನಿ ಅಂತ ಹೇಳ್ತಾಳೆ, ಮೇಲ್ಗಡೆ ತೊಳೆದಿರ್ತಾಳೆ, ಕೆಳಗಡೆ ಎಲ್ಲ ಹಾಗೆ ಇರುತ್ತೆ ಗಲೀಜು ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇವರು ರಕ್ಷಿತ್ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೋಡೋದನ್ನ ಬಿಟ್ಬಿಟ್ಟು ಅವ್ರ ಕೆಲಸನ ಇಲ್ಲಿ ಧ್ರುವಂತವ್ರು ಮಾಡಿದ್ರೆ ಬಿಗ್ ಬಾಸ್ ಮೇಲೆ ಜಾಸ್ತಿ ದಿವಸ ಇಲ್ಲಿ ಉಳ್ಕೊಳ್ಬೋದು. ಅವ್ರಿಗೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತು. ಇಲ್ಲಿ ಚಂದ್ರಪ್ರಭು ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರು ಅದನ್ನೇ ಇಲ್ಲಿ ಹೇಳೋದು, ನನಗೆ ನಂಬಿಕೆ ಇದೆಯಪ್ಪ, ನನ್ನ ಆಟ ನಾನು ಆಡ್ತೀನಿ ಅಂತಂದ್ಬಿಟ್ಟು ಅಂತ ಹೇಳ್ತಾರೆ. ಏನು ಓವರ್ ಕಾನ್ಫಿಡೆಂಟ್ ಅಂತಂದರೆ ಸದ್ಯದಲ್ಲೇ ಬೇಗ ಈಚೆ ಬರ್ಬೋದು ಅಂತಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಇಲ್ಲಿ ಅಶ್ವಿನಿ ಅವರು ತುಂಬ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಆಟ ಅವ್ರಿಗೆ ಸೂಟ್ ಆಗಲ್ಲ, ಯಾಕಂದರೆ ಹೊರಗಡೆ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ತೀರಾ ಈ ರೀತಿ ಇಳಿದಾಗ ಅಂದರೆ ಇನ್ನೊಬ್ಬರನ್ನ ತುಳಿದು ನಾನು ಮೇಲೆ ಬರಬೇಕು, ಇನ್ನೊಬ್ಬರ ಆಟನ ನಾನು ಕಿತ್ಕೊಂಡು ಖುಷಿ ಪಡಬೇಕು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಒಂದು ಲೆಟರು ಇಲ್ಲಿ ರಾಶಿಕಾ ಅವ್ರಿಗೆ ಮತ್ತು ರಕ್ಷಿತ್ ಅವ್ರಿಗೆ ಇಬ್ಬರೂ ಕೂಡ ಇಲ್ಲಿ ಸಿಗಲ್ಲ. ಇಲ್ಲಿ ಬಿಗ್ ಬಾಸ್ ಹೇಳಿದ್ದೇನಪ್ಪ ಅಂತಂದರೆ ಒಮ್ಮತದಿಂದ ಇಲ್ಲಿ ಆಯ್ಕೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದು. ಇಲ್ಲಿ ಜಾಸ್ತಿ ಓಟ್ಗಳು ಬಂದಿದ್ದು ಇಲ್ಲಿ ರಕ್ಷಿತ್ ಅವ್ರಿಗೆ. ಇಲ್ಲಿ ಆಲ್ಮೋಸ್ಟ್ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಪ್ಪ ನಾನು ಶಾರ್ಟ್ ಆಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೈ ಎತ್ಬಿಟ್ಟು ನೀವು ನೋಡಿರ್ತೀರಾ ಲಾಸ್ಟ್ ಸೀನ್ ಕೂಡ ಇಲ್ಲಿ ಅದೇ ಹಾಕಿದ್ದು. ನಂದಂತೂ ಇಲ್ಲಿ ರಾಶಿಕಾ ಅಂತಂದ್ಬಿಟ್ಟು ಎತ್ತಿ ಹೇಳಿದ್ರು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರ ಬಕೆಟ್ ಅಂತ ಇವ್ರು ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಆಲ್ಮೋಸ್ಟ್ ಅವ್ರು ಬಿಟ್ಕೊಡೋದೇ ಇಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಗಿಲ್ಲಿಯವರು ಕೂಡ ಒಂದು ಚಾನ್ಸ್ನ ಇಲ್ಲಿ ಮಿಸ್ ಮಾಡಿದ್ರಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಅಶ್ವಿನಿ ಅವರು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ರು. ಅವ್ರಿಗೂ ಕೂಡ ಗೊತ್ತಿತ್ತು ನಾನೊಬ್ಳು ಒಪ್ಕೊಳ್ಳಿಲ್ಲ ಅಂತಂದರೆ ಇಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತಾಗಾಗಲಿ ಅಥವಾ ರಾಶಿಕಾಗಾಗಲಿ ಲೆಟ್ರ್ ಹೋಗಲ್ಲ ಅಂತಂದ್ಬಿಟ್ಟು ಅದನ್ನೆಲ್ಲೇ ಬಿಗ್ ಬಾಸ್ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದು. ತುಂಬ ಪರ್ಸ್ನಲ್ ಆಗಿ ಓವರ್ ಆಗಿ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಈ ಒಂದು ವಿಚಾರ ಈ ಒಂದು ವಾರ ಏನಿದೆ ಕಿಚ್ಚನ ಪಂಚಾಯಿತಿ, ಇಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬರದು ಏನೇನು ತಪ್ಪಿದೆ ತುಂಬ ಸೀರಿಯಸ್ ಆಗಿ ಇಲ್ಲಿ ಕ್ಲಾಸ್ ತಗೋಬೇಕಾಗಿದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಏನೇ ಮಾತಾಡಿದ್ರು ಇಲ್ಲಿ ನಡೆಯುತ್ತೆ ಅಂತಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಜಗಳ ಆಡಲಿಲ್ಲ ಈ ವೀಕ್. ನೀವು ನೋಡಿ ಅವರ ಒಂದು ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರೂವ್ ಮಾಡ್ಕೋಬೇಕಿದೆ. ಅಂದರೆ ನಿಮ್ಮೊಂದು ವ್ಯಕ್ತಿತ್ವ ಏನಿದೆ ಅದನ್ನು ನೀವು ತೋರಿಸಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದರು. ಇಲ್ಲಿ ಅಶ್ವಿನಿ ಗೌಡ ಅವ್ರ ವ್ಯಕ್ತಿತ್ವನ ಅವರೇ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ 2-3 ದಿವಸದಿಂದ ನೀವು ನೋಡ್ಬೋದು ಯಾರ ಹತ್ರನೂ ಇಲ್ಲಿ ಜಗಳಕ್ಕೆ ಇಳಿದಿರಲಿಲ್ಲ. ಆದರೆ ಇವಾಗ ಅವ್ರದ್ದೊಂದು ಚಾನ್ಸ್ ಏನು ಸಿಕ್ಕಿದೆ, ಇಲ್ಲಿ ಇಲ್ಲ ಬಿಡಪ್ಪ ಸರಿ ಹೋಗಲಿ ರಕ್ಷಿತ್ ಅವ್ರಿಗೆ ಸಿಗಲಿ ಅಂತ ಅಂದ್ಬಿಟ್ಟು ಬಿಟ್ಕೊಡ್ಬೋದಿತ್ತು. ಆದರೆ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಅಂದ್ಬಿಟ್ಟು ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿದ್ರು. ಇಲ್ಲಿ ಒಪ್ಪದೇ ಇರಲಿ. ಕರ್ನಾಟಕದ ಜನರ ಆಶೀರ್ವಾದ ಯಾರ ಮೇಲೆ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಆಲ್ಮೋಸ್ಟ್ ರಕ್ಷಿತ್ ಅವ್ರನ್ನ ಎಲ್ಲರೂ ಕೂಡ ಹಾಡಿ ಹೊಗಳ್ತಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ನೇರವಾಗಿ ಮಾತಾಡ್ತಾ ಇದ್ದಾರೆ. ಒಳಗೊಂದು ಹೊರಗೊಂದು ನಾಟಕ ಅಂತೂ ಇಲ್ಲಿ ಆಡ್ತಿಲ್ಲ. ಅಶ್ವಿನಿ ಗೌಡ ಅವ್ರ ತರ ಇಲ್ಲಿ ಒಬ್ಬೊಬ್ಬರ ಹತ್ರ ಒಂದೊಂದು ತರ ಇಲ್ಲಿ ಹೇಳ್ತಾರೆ. ಇವತ್ತಿನ ಎಪಿಸೋಡು ರಿಷಾ ಅವರು ಸೂರಜ್ ಅವರು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಸೂರಜ್ ಅವರು ಹೇಳ್ತಾರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡೋದು ನನಗೆ ಇಷ್ಟ ಆಗ್ತಲ್ಲ, ಆ ಗ್ರೂಪಿಂದ ನಾನು ಈಚೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ. ಒಂದು ಜಗಳ ಆಯ್ತಲ್ವಾ, ತುಂಬಾನೇ ಇಲ್ಲಿ ಲೆಂತ್ ಆಗಿ ಹೇಳ್ಕೊಂಡೋಗ್ಬಿಟ್ರು. ನನಗಂತೂ ಒಂಚೂರು ಕೂಡ ಇಲ್ಲಿ ಅದು ಇಷ್ಟನೇ ಆಗಲಿಲ್ಲ. ಅದ್ರ ಬದಲು ಬೇರೆ ಒಂದು ಸೀನ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದಿತ್ತು. ಇಲ್ಲಿ ಗಿಲ್ಲಿಯವರು ಕೂಡ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಧ್ರುವಂತ್ ಅವರು ಇಲ್ಲಿ ಅವರೊಂದು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಮುಗ್ದೋಗಿರೋ ಮ್ಯಾಟರ್ನ ಇಲ್ಲಿ ಎತ್ತುತ್ತಾರೆ. ಇಲ್ಲಿ ರಿಷಾ ಅವರು ಮತ್ತೆ ಗಿಲ್ಲಿಯವರು ಜಗಳ ಆಡಿದ್ರಲ್ವ, ಅಂದರೆ ರಿಷಾ ಅವರು ಹೊಡೆದಿದ್ರು ಗಿಲ್ಲಿಯವರಿಗೆ. ಆ ಒಂದು ಸೀನ್ನ ಇಲ್ಲಿ ನೆನಪು ಮಾಡಿಬಿಟ್ಟು ಅವ್ರು ಬೇಳೆಕಾಳನ್ನ ಇಲ್ಲಿ ಬೇಯಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಬಟ್ ಆ ಒಂದು ಸೀನ್ನ ಇಲ್ಲಿ ಹಾಕಲೇ ಇಲ್ಲ. ಇಲ್ಲಿ ರಿಷಾ ಅವ್ರು ಬಂದ್ಬಿಟ್ಟು ಗಿಲ್ಲಿ ನಟವ್ರಿಗೆ ಚಾಲೆಂಜ್ ಕೂಡ ಹಾಕ್ತಾರೆ. ನಾನೇನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ಹೇಳ್ತಾರೆ. ನೋಡಿ ಆ ಒಂದು ಸೀನ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಆ ಒಂದು ಸೀನ್ನ ಎಪಿಸೋಡಲ್ಲಂತೂ ಇಲ್ಲಿ ಹಾಕಲೇ ಇಲ್ಲ. ಬೇಡದಿರೋ ಸೀನು ತುಂಬ ಓವರ್ ಆಗಿ ಇಲ್ಲಿ ರಿಷಾ ಅವರು ಮತ್ತೆ ಸೂರಜ್ ಅವರು ಸಖತ್ ಲೆಂತ್ ಆಗಿ ತೋರಿಸಿದ್ರು. ಇದನ್ನ ಮಾತ್ರ ಪ್ರತಿಯೊಂದು ಪಾಯಿಂಟು ಪಿನ್ ಟು ಪಿನ್ ಇಲ್ಲಿ ತೋರಿಸಿದ್ರು. ಇದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಒಂದು ಸೀನ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ರೆ ತುಂಬಾನೇ ಇಷ್ಟ ಆಗಿರೋದು. ಆಲ್ಮೋಸ್ಟ್ ಈ ಒಂದು ಲೆಟರ್ದು ಏನಿದೆ ಇಲ್ಲಿ ಇಬ್ಬರಿಗೂ ಕೂಡ ತಲುಪಿಲ್ಲ. ಇಲ್ಲಿ ರಾಶಿಕ್ ಅವ್ರಿಗೂ ತಲುಪಲಿಲ್ಲ, ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ತಲುಪಲಿಲ್ಲ. ತುಂಬಾನೇ ಬೇಜಾರಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಅಶ್ವಿನಿ ಗೌಡ ಅವರು ಈ ರೀತಿ ಇಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬೇರೆಯವರೆಲ್ಲರೂ ಕೂಡ ಇಲ್ಲಿ ಒಪ್ಕೊಳ್ಳೋಕೆ ರೆಡಿ ಇದ್ರು ಕೂಡ ಕಾಕ್ರೋಚ್ ಸುದ್ದಿಯವರು ಅಂತೂ ಒಪ್ಕೊಳ್ಳಲ್ಲ ಬಿಡಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಯಾವುದಕ್ಕೆ ಸ್ಟ್ಯಾಂಡ್ ತಗೊಂತಾರೋ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಕೂಡ ಅದಕ್ಕೆ ಇಲ್ಲಿ ಸ್ಟ್ಯಾಂಡ್ ತಗೊಂತಾರೆ. ಅಂದ್ರೆ ಕೆಟ್ಟದಕ್ಕೆ ಯಾವಾಗಲೂ ಕೂಡ ಜಾಸ್ತಿ ಒಬ್ಬೊಬ್ರು ಬೆಂಬಲ ನೀಡ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಬೆಂಬಲ ನೀಡ್ತಿದ್ದಾರೆ. ಒಟ್ಟಿನಲ್ಲಿ ಲೆಟರ್ ಅಂತೂ ಇಬ್ರಿಗೂ ಇಲ್ಲಿ ಸಿಕ್ಲಿಲ್ಲ. ಇಬ್ರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಇಲ್ಲಿ ನೋಡೋದಾದ್ರೆ, ಇಲ್ಲಿ ಚಂದ್ರಪ್ರಭಾ ಅವರು ಆಲ್ಮೋಸ್ಟ್ ಇವ್ರ ಹತ್ರ ರಕ್ಷಿತಾ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನಿನ್ನ ಹತ್ರ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅಶ್ವಿನಿ ಗೌಡ ಅವರಂತೂ ಮಾತಾಡಿ ತುಂಬಾ ದಿವಸ ಆಯ್ತು ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಒಂದು ಮಡಿಕೆ ಹೊಡೆಯೋದು ಇತ್ತಲ್ವ ಸೀನು, ಅದಾದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಮಾತಾಡಿಲ್ವಂತೆ, ರಕ್ಷಿತಾ ಅವರು ಕೂಡ ಇಲ್ಲಿ ಮಾತಾಡಿಲ್ವಂತೆ. ಇನ್ನು ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ
ಮಾತಾಡ್ತಾ ಇದ್ದಾರೆ ಅಂತ ಚಂದ್ರಪ್ರಭಾ ಅವರು ಇಲ್ಲಿ ಕೇಳಿದ್ರು. ಅದಕ್ಕೆ ಇಲ್ಲಿ ಅವ್ರು ಹೇಳಿದ್ರು ಅವರು ಕೂಡ ಸೆಡೆ ಅನ್ನೋ ವಿಚಾರ ಬಂತಲ್ವಾ, ಅದಾದ್ಮೇಲೆ ಇಲ್ಲಿ ಮಾತಾಡಿಲ್ಲ ಅಂತ ಹೇಳಿದ್ರು. ನೋಡಿ ಆ ಚಿಕ್ಕ ಹುಡುಗಿ ಮೇಲೆ ಎಷ್ಟು ದಿವಸದಿಂದ ಇವರು ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಅಂದ್ರೆ ಆ ಒಂದು ಮ್ಯಾಟ್ರನ್ನ ಅಲ್ಲೇ ಬಿಟ್ಬಿಡ್ಬೇಕು ಅಂತ ಬೇರೆಯವ್ರಿಗೆ ಇಲ್ಲಿ ಬೋಧನೆ ಕೊಡ್ತಾರೆ. ಆದ್ರೆ ಇವ್ರು ಮಾಡ್ತಾ ಇರೋದೇ ಇಲ್ಲಿ ಅದೇ ಹೇಳಲ್ವಾ, ಮಾಡೋದು ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಅಂದ್ಬಿಟ್ಟು ಆ ರೀತಿ ಇಲ್ಲಿ ಆಗಿದೆ. ಮನಸ್ಸೊಳಗೆ ಕೊಳಕಿದೆ, ಆದ್ರೆ ಈಚ್ ಕಡೆ ತೋರಿಸ್ಬೇಕಾದ್ರೆ ಇಲ್ಲ ನಾವು ತುಂಬಾ ಸ್ವಚ್ಛವಾಗಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಚಂದ್ರಪ್ರಭಾ ಅವರು ಅದಕ್ಕೆ ಇಲ್ಲಿ ಕೇಳ್ಕೊಂಡ್ ಬಂದಿದ್ದು ಯಾರ್ಯಾರು ಮಾತಾಡ್ತಾ ಇದಾರೆ ಅಂತ ಕೇಳಿದಾಗ ಇಲ್ಲಿ ರಕ್ಷಿತ್ ಅವ್ರ ಒಂದು ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ಇಲ್ಲಿ ಕೋಟಿ ಜನಗಳು ಇರ್ತಾರೆ, ಎಲ್ಲರ ಹತ್ರನೂ ಕೂಡ ಇಲ್ಲಿ ಮಾತಾಡಕ್ಕೆ ಆಗಲ್ಲ, ಕೆಲವೊಮ್ಮೆ ಮುಚ್ಕೊಂಡಿದ್ರೆ ಅದೇ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಬಾಯಿ ಮುಚ್ಕೊಂಡಿದ್ರೆ ಅದೇ ಒಂದು ಸೊಲ್ಯೂಷನ್ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಕ್ಷಿತ್ ಅವ್ರು ಎಷ್ಟೇ ಚಿಕ್ಕವರಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತದೆ, ಕೆಲವೊಂದು ಸತಿ ಜಗಳ ನಡಿಬೇಕಾದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಎದ್ಬಿಟ್ರೆ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ಮುಖಕ್ಕೆ ಮಸಿ ಬಳ್ದಾಗ ಇವ್ರು ಚಾಲೆಂಜ್ ಆಗ್ತಾರಲ್ಲ, ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಅಲ್ಲಿ ಮುಖಕ್ಕೆ ಮಸಿ ಬಳ್ದಿದ್ರಲ್ಲ ಅದು ಕೂಡ ಅವ್ರ ಮನಸ್ಸಲ್ಲಿ ಇದೆ. ಮತ್ತಿಲ್ಲಿ ಅವ್ರದ್ದೊಂದು ವ್ಯಕ್ತಿತ್ವನ ಇಲ್ಲಿ ಬೇರೆ ತರ ಪೋಟ್ರೆ ಮಾಡಿ ಹೇಳ್ತಾ ಇದ್ದಾರೆ, ಅವರಿಂದ ನನ್ನ ವ್ಯಕ್ತಿತ್ವ ಹಾಳಾಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವ್ರ ಮೇಲೆ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ತುಂಬಾ ಓವರ್ ಆಗಿ ಹೋಗಿದೆ ಆಲ್ಮೋಸ್ಟ್. ನೋಡೋಣ ಇದ್ರ ಬಗ್ಗೆ ಏನೇನು ಮಾತಾಡ್ತಾರೆ ಕಿಚ್ಚ ಸುದೀಪ್ ಸರ್ ಅಂತ ಅಂದ್ಬಿಟ್ಟು. ಈಗ ಲೆಟರ್ ಅಂತೂ ಅವ್ರ ಕೈಗೆ ತಪ್ಪು ಹೋಗಿದೆ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಜಾನ್ವಿ ಅವ್ರದ್ದು ಇಲ್ಲಿ ಬರುತ್ತೆ. ಅದಾಗಿದ ತಕ್ಷಣ ಆಲ್ಮೋಸ್ಟ್ ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ. ಇಲ್ಲಿ ಅಶ್ವಿನಿ ಗೌಡ ಅವರು ಬೇಕಂತಾನೆ ಜಾನ್ವಿ ಅವರಿಗೆ ಲೆಟರ್ನ ಬಿಟ್ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಜಾನ್ವಿ ಅವರು ಸ್ವಲ್ಪ ಇಲ್ಲಿ ಅವರಿಂದ ದೂರನೇ ಉಳ್ಕೊಂಡಿದ್ದಾರೆ. ಈ ಒಂದು ಲೆಟರ್ನ ಬಿಟ್ಕೊಟ್ರೆ ಅವರು ಮತ್ತೆ ಬಂದು ನನ್ನ ಹತ್ರ ಮಾತಾಡ್ತಾರ ಅನ್ನೋ ಇದ್ರ ಮೇಲೆ ಇಲ್ಲಿ ಅಂದ್ರೆ ಕ್ಲೋಸ್ ಆಗೋಣ ಅನ್ನೋ ಇದ್ರ ಮೇಲೆ ಲೆಟರ್ನ ಬಿಟ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಅವರು ಮತ್ತೆ ಕಾವ್ಯ ಅವರು ಇಬ್ಬರಲ್ಲಿ ಯಾರಿಗಪ್ಪ ಲೆಟರ್ ಸಿಕ್ತು ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಇಲ್ಲಿ ಲೆಟರ್ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಅವ್ರ ಕೈಲಿರೋದು ಕೂಡ ನಾನು ಹಿಂದೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ, ಯಾರ್ಯಾರಿಗೆ ಲೆಟರ್ ಸಿಕ್ಕಿದೆ, ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ, ನಾಮಿನೇಷನ್ ಇಂದ ಯಾರ್ಯಾರು ಸೇವ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದೀನಿ. ಆದ್ರೆ ಓಟು ಇವಾಗ ಓಪನ್ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ರಲ್ಲ, ಕಾವ್ಯ ಅವ್ರದ್ದು ಕೂಡ ಇಲ್ಲಿ ತೋರಿಸಿದ್ರು, ಆಲ್ಮೋಸ್ಟ್ ಅವರು ಇಲ್ಲಿ ಸೇವ್ ಆಗಿದ್ದಾರೆ. ಆದ್ರೆ ಗಿಲ್ಲಿ ಅವರು ನಾಮಿನೇಷನ್ ಆಗಿದ್ದಾರೆ. ರಕ್ಷಿತ್ ಅವರು ಕೂಡ ಇಲ್ಲಿ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಕ್ಕಿಲ್ಲ. ಧ್ರುವಂತವ್ರಿಗೂ ಸಿಕ್ಕಿಲ್ಲ, ಚಂದ್ರಪ್ರಭಾ ಅವ್ರಿಗೂ ಸಿಕ್ಕಿಲ್ಲ, ಧನುಷ್ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಿಲ್ಲ, ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಸಿಕ್ಕಿಲ್ಲ, ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಾಮಿನೇಷನ್. ಆದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ನಾಮಿನೇಷನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಅವ್ರ ಮಾತು ಬೆಲೆ ಇದೆಯೋ ಇಲ್ವೋ ನನಗಂತೂ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಸೇವ್ ಮಾಡೋ ಒಂದು ನೆಸೆಸಿಟಿನೇ ಇರಲಿಲ್ಲ. ಆಲ್ಮೋಸ್ಟ್ ಏನಕ್ಕೆ ಸೇವ್ ಮಾಡ್ತಾ ಇದಾರೆ, ಇದನ್ನ ಯಾವ ರೀತಿ ತಗೊಂಡು ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಇನ್ನು ಕಾದು ನೋಡ್ಬೇಕಿದೆ. ವೀಕ್ಷಕರು ಇಲ್ಲಿ ಸೇವ್ ಮಾಡೋದೇನಿತ್ತು, ಆಲ್ಮೋಸ್ಟ್ ಇಲ್ಲಿ ರಿಷಾ ಅವ್ರು ಸೇವ್ ಆದ್ರಲ್ಲ, ಅದು ಸಿಕ್ಕಾಪಟ್ಟೆ ಇಲ್ಲಿ ಹರ್ಟ್ ಆಯ್ತು. ಏನಕ್ಕೆ ಅಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಇವ್ರಿಗೆ ಲೆಟರ್ ಬಂದಿದೆ ಅಂತ ಹೇಳಿ ಏನೊಂದು ಚಟುವಟಿಕೆ ಇದೆ ಆ ಎಲ್ಲಾ ಚಟುವಟಿಕೆಗಳು ಕೂಡ ಅವರು ಇದ್ದಾರೆ. ಆಲ್ಮೋಸ್ಟ್ ಸೂರಜ್ ಅವ್ರ ಹತ್ರ ಇಲ್ಲಿ ಮಾತಾಡ್ಬೇಕಾದ್ರು ಎಷ್ಟು ನಾಲ್ಗೆ ಹರಿಬಿಟ್ರು ಅಂತಂದ್ರೆ ಹೋಗೋಲೈ ಚೀ ಥೂ ಅಂತಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರಿಗೆ ಉಗಿದ್ರು. ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಗಂಡು ಹುಡುಗನಿಗೆ ಈ ರೀತಿಯಾಗಿ ಮಾತಾಡಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಇಲ್ಲಿ ಅವ್ರು ಇಲ್ಲಿ ಹೇಳು ಮಾಡು ಅಂತಾನೆ ಮಾತಾಡಿದ್ರು. ಬಟ್ ಪ್ರತಿಯೊಬ್ಬರು ಕೂಡ ಈ ಸತಿ ಬಂದಿರೋ ಗಂಡು ಮಕ್ಕಳು ಇಲ್ಲಿ ಸ್ವಲ್ಪ ತಾಳ್ಮೆ ತಗೊಂತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಅವರದ್ದು ಸಿಕ್ಕಾಪಟ್ಟೆ ಇಲ್ಲಿ ತಾಳ್ಮೆ ತಗೊಂಡಿದ್ದಾರೆ. ಇನ್ನೂ ಇವತ್ತಿನ ಎಪಿಸೋಡಲ್ಲಿ ತುಂಬಾ ಸುಮಾರು ಸೀನ್ಸ್ನ ಇಲ್ಲಿ ಆ್ಯಡ್ ಮಾಡೋದಿತ್ತು. ಇಲ್ಲಿ ಸ್ಪಂದನ ಅವ್ರು ಆಳ್ಬೇಕಾದ್ರೆ ಇಲ್ಲಿ ಅವರು ಹೋಗ್ಬಿಟ್ಟು ಸಮಾಧಾನ ಮಾಡ್ತಾರೆ, ಲೆಟ್ರನ್ನ ಯಾವ ಥರ ಓದಿದ್ರು. ಇವಾಗ ಸೂರಜ್ ಅವ್ರ ಲೆಟ್ರ್ ಬಂದಿತ್ತಲ್ವಾ, ಇಲ್ಲಿ ಅವ್ರದ್ದು ಹರಿದೋಗಿದ ತಕ್ಷಣ ಅವ್ರು ಕುತ್ಕೊಂಡು ಓದ್ತಾರೆ. ಆಲ್ಮೋಸ್ಟ್ ನಿಮ್ಮ ಮನೆಯವರು ಅಂದರೆ ನಿಮ್ಮಮ್ಮ ಈ ರೀತಿಯಾಗಿ ಬರ್ದಿರ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅದೇ ರೀತಿ ಇಲ್ಲಿ ಬರ್ದಿರ್ತಾರೆ. ಜಾಸ್ತಿ ಅವರು ರಾಶಿಕನ ಹತ್ರನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಗಿಲ್ಲಿ ಅವರು ಇಲ್ಲಿ ಅದೇ ರೀತಿಯಲ್ಲಿ ಹೇಳಿದ್ರು. ಅದೇ ರೀತಿ ಸೇಮ್ ಒಂದು ಸನ್ನಿವೇಶನೂ ಕೂಡ ಇಲ್ಲಿ ಸ್ಪಂದನ ಅವ್ರ ಹತ್ರನೂ ಕುತ್ಕೊಂಡು ಮಾತಾಡ್ತಾರೆ. ಆ ಒಂದು ಸೀನ್ ಕೂಡ ಇಲ್ಲಿ ಕಟ್ ಮಾಡಿದ್ರು. ತುಂಬ ಚೆನ್ನಾಗಿರೋ ಸೀನ್ಗಳು ತುಂಬಾನೇ ಇತ್ತು. ಬಟ್ ಸ್ವಲ್ಪ ಬೋರಿಂಗ್ ಆಗಿ ಎಪಿಸೋಡ್ ಇಲ್ಲಿ ಕಟ್ ಮಾಡಿದ್ದಾರೆ. ರಿಷಾ ಅವ್ರನ್ನ ಸ್ವಲ್ಪ ಹೈಲೈಟ್ ಮಾಡಿ ಇಲ್ಲಿ ತೋರಿಸ್ಬೇಕು ಅಂತ ಇದ್ದಾರೆ ಏನೋ ಗೊತ್ತಿಲ್ಲ. ಪರ್ಸ್ನಲ್ ಆಗಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಪ್ರೋಮೋ ಬಿಟ್ಟಾಗೂ ಕೂಡ ಇಲ್ಲಿ ಅವರೇ ಹೈಲೈಟ್ ಆಗಿ ಕಾಣಿಸ್ತಾ ಇದ್ರು. ಮುಖಕ್ಕೆ ಮಸಿ ಬಳಿಬೇಕಾದ್ರೂ ಕೂಡ ಎಲ್ಲರೂ ಕೂಡ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು, ಓಕೆ. ಬಟ್ ಅವ್ರು ಮಾತಾಡಿದ್ದೆ ಹೆಚ್ಚಾಗಿ ಇಲ್ಲಿ ತೋರಿಸ್ತಾ ಇದ್ರು. ನೋಡೋಣ ಸದ್ಯಕ್ಕೆ ಯಾರನ್ನ ಹೈಲೈಟ್ ಮಾಡ್ತಾರೆ, ಯಾರನ್ನ ಡಮ್ಮಿ ಪೀಸ್ ಮಾಡಿ ತೋರಿಸ್ತಾರೆ ಅಂದ್ಬಿಟ್ಟು. ವೀಕ್ಷಕರೇ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು? ಇಲ್ಲಿ ರಕ್ಷಿತ್ ಅವ್ರದ್ದು ಏನು ತಪ್ಪಿದೆ? ಪಾಪ ಅವ್ರು ಏನೂ ಕೂಡ ತಪ್ಪೇ ಮಾಡ್ತಿಲ್ಲ. ಇಲ್ಲಿ ಬೇಕಂತ ಅಂದ್ಬಿಟ್ಟು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಬ್ಲೇಮ್ ಮಾಡ್ತಾನೆ ಇದ್ದಾರೆ ಅಶ್ವಿನಿ ಗೌಡ ಅವರು. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ನೀವು ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.